ಏಕಾದಶಿ ಅಂದರೆ ವಿಷ್ಣುವಿಗೆ ಪ್ರಿಯವಾದಂತಹ ದಿನ. ಆತ್ಮಶುದ್ಧಿ, ಮೋಕ್ಷ ಪ್ರಾಪ್ತಿ, ದುಷ್ಟಗ್ರಹಗಳ ಪ್ರಭಾವ ನಿವಾರಣೆಗೆ ಆಚರಿಸುವ ಪವಿತ್ರ ಉಪವಾಸ. ಈ ದಿನ ವಿಷ್ಣು ಪೂಜೆ, ಭಜನೆ, ಮೌನವ್ರತವನ್ನು ಇದ್ದು ಏಕಾದಶಿಯನ್ನು ಆಚರಿಸಲಾಗುತ್ತೆ. ಅನ್ನವನ್ನು ತ್ಯಜಿಸಿ ಉಪವಾಸವಿದ್ದು ದ್ವಾದಶಿಯೆಂದು ಪಾರಣೆ ಮಾಡುವ ಸಂಪ್ರದಾಯವೂ ಇದೆ. ವಿಶೇಷವಾಗಿ ಆಷಾಢ ಏಕಾದಶಿ ಎಂದು ವಿಷ್ಣು ಯೋಗನಿದ್ರೆಗೆ ಹೋಗುವನೆಂದು, ವೈಕುಂಠ ಏಕಾದಶಿಯೆಂದು ವೈಕುಂಠ ದ್ವಾರ ತೆರೆಯುವುದೆಂದು ನಂಬಿಕೆ. ಸ್ನೇಹಿತರೆ, ಇಂದು ಸಫಲ ಏಕಾದಶಿ. ಹಾಗಾದರೆ ಈ ಸಫಲ ಏಕಾದಶಿಯ ಪುರಾಣಕ್ಕೆ ಹೊಂದಿಕೊಂಡಿರುವ ಕಥೆಯನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಫಲ ಎಂದರೆ ಯಶಸ್ಸು. ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಕುರಿತು ಯುಧಿಷ್ಠಿರನು ಕೃಷ್ಣನನ್ನು ಕೇಳ್ತಾನಂತೆ. ವಾಸುದೇವ, ಸಫಲ ಏಕಾದಶಿ ಯಾವ ದಿನ ಬರುತ್ತೆ? ಏಕಾದಶಿ ಪಾಲನೆ ಮಾಡೋದರ ಕುರಿತು ಹಾಗೂ ಏಕಾದಶಿ ವ್ರತ ಮಾಡಿ ಫಲ ಪಡೆದವರು ಯಾರು? ಈ ವಿಷಯವನ್ನು ನನಗೆ ಸಂಕ್ಷಿಪ್ತವಾಗಿ ತಿಳಿಸು ಎಂದು. ಆಗ ಶ್ರೀಕೃಷ್ಣ, ಧರ್ಮರಾಜ, ಲೋಕದಲ್ಲಿ ಉತ್ತಮವಾದ ಜನರಿಂದಲೂ ದೇವತೆಗಳಿಂದಲೂ ಆಚರಿಸುವಂತಹ ವ್ರತ ಅಂದರೆ ಅದುವೇ ಏಕಾದಶಿ. ಅದರಲ್ಲೂ ಸಫಲ ಏಕಾದಶಿ ಹಿಂದೆ ಮಾಡಿದ ಪಾಪಗಳನ್ನು ಕಳೆದು ಮುಂದಿನ ಜೀವನಕ್ಕೆ ಉತ್ತಮ ಮಾರ್ಗವನ್ನು ತೋರಿಸುವಂತಹ ಪುಣ್ಯಪ್ರದವಾದ ಏಕಾದಶಿ. ಈ ದಿನ ಭಕ್ತರು ನಾರಾಯಣನನ್ನು ಆರಾಧಿಸಬೇಕು. ಮನಸ್ಸು ಮತ್ತು ಇಂದ್ರಿಯಗಳು ನಿಯಂತ್ರಣದಲ್ಲಿರಬೇಕು. ಮುಂಜಾನೆ ಸ್ನಾನ ಮಾಡಿ ವಿಷ್ಣುವಿನ ಆರಾಧನೆ ಮಾಡಿ. ಇಂದು ಪೂರ್ತಿ ಉಪವಾಸವಿದ್ದು ಅಥವಾ ಅಲ್ಪ ಆಹಾರ ಸೇವಿಸಿ ವಿಷ್ಣು ಸಹಸ್ರನಾಮ, ಗೀತಾ ಪಾರಾಯಣ, ಹರಿಸ್ಮರಣೆ, ವಿಷ್ಣು ಪೂಜೆ, ಜಾಗರಣೆ ಮಾಡುವುದು ಏಕಾದಶಿಯ ಪ್ರಮುಖವಾದ ಆಚರಣೆಗಳು. ಈ ಏಕಾದಶಿ ಕುರಿತಾದ ಪುರಾಣಕ್ಕೆ ಸಂಬಂಧಿಸಿದ ಕಥೆಯೊಂದನ್ನು ಹೇಳುತ್ತೇನೆ, ಕೇಳು ಯುಧಿಷ್ಠಿರ ಎಂದು ಶ್ರೀಕೃಷ್ಣ ಕಥೆಯನ್ನು ಹೇಳಲು ಪ್ರಾರಂಭಿಸ್ತಾನೆ. ಪೂರ್ವ ಕಾಲದಲ್ಲಿ ಚಂಪಾಪುರಿ ಎಂಬ ಪಟ್ಟಣವನ್ನು ಮಾಹಿಷ್ಮತ ಎಂಬ ರಾಜನು ಸತ್ಯಸಂಧನಾಗಿಯೂ ಧರ್ಮಿಷ್ಠನಾಗಿಯೂ ರಾಜ್ಯಭಾರ ಮಾಡ್ತಾ ಇದ್ದ. ಅವನಿಗೆ 4 ಜನ ಗಂಡು ಮಕ್ಕಳು. ಜ್ಯೇಷ್ಠ ಪುತ್ರನಾದ ಲುಂಪಕ ಎಂಬುವನು ದುರ್ಮಾರ್ಗಿ. ದುಷ್ಟರ ಸಹವಾಸ, ಬ್ರಾಹ್ಮಣರನ್ನು ಅವಮಾನಿಸುವುದು, ದೇವರನ್ನು ನಿಂದಿಸುವುದು, ಮಾಂಸ ಭಕ್ಷಣೆ ಮಾಡುವುದು, ಹಲವು ಸ್ತ್ರೀಯರ ಸಹವಾಸ, ಮೋಜು ಮಸ್ತಿ, ಕಳ್ಳತನ ಮಾಡುವುದು, ಧೂಮಪಾನ, ಮಧುಪಾನ ಇಂತಹ ಕೃತ್ಯಗಳಲ್ಲಿ ಯಾವಾಗಲೂ ನಿರಂತರನಾಗಿ ಅಧರ್ಮಿಯಾಗಿದ್ದ. ಇವನ ನೀಚ ಕೆಲಸಗಳು, ಖರ್ಚು ವೆಚ್ಚಗಳಿಗೆ ಯಾರಿಗೂ ತಿಳಿಯದಂತೆ ರಾಜ್ಯ ಭಂಡಾರದ ಹಣವನ್ನೇ ಕಳ್ಳತನ ಮಾಡ್ತಾ ಇದ್ದ. ಮಗನ ಇಷ್ಟೆಲ್ಲ ದುಷ್ಟತನ ತಾಳಲಾರದೆ ರಾಜ ಮಾಹಿಷ್ಮತ ಮಗನನ್ನು ರಾಜ್ಯದಿಂದಾನೇ ಹೊರಗೆ ಹಾಕ್ತಾನೆ. ಲುಂಪಕ ದೂರದ ಕಾಡಿಗೆ ಹೋಗಿ ಕಳ್ಳರ ಸಹವಾಸ ಮಾಡ್ತಾನೆ. ಅವನ ತಂದೆಯ ರಾಜ್ಯವನ್ನು ವಶಪಡಿಸಿಕೊಳ್ಬೇಕು ಎಂದು ಪ್ರಯತ್ನವನ್ನು ಪಡ್ತಾನೆ. ರಾತ್ರಿ ಆದರೆ ಸಾಕು, ನಗರಕ್ಕೆ ಬಂದು ನಗರದಲ್ಲಿನ ಮನೆಗಳಲ್ಲಿ ಕಳ್ಳತನ ಮಾಡುವುದು, ಅರಮನೆಯ ಬೊಕ್ಕಸವನ್ನು ಲೂಟಿ ಮಾಡುವುದು. ಅವನು ರಾತ್ರಿ ಕಳ್ಳತನ ಮಾಡಿ ಆಗಲೆಲ್ಲ ಕಾಡಿನಲ್ಲಿ ವಾಸ ಮಾಡುವುದು ಅವನ ಕಾಯಕವಾಗುತ್ತೆ. ಅವನು ರಾತ್ರಿ ಮನೆಗಳಲ್ಲಿ ಕಳ್ಳತನ ಮಾಡುವಾಗ ಊರಿನ ಜನಗಳೇನು ಹಿಡಿತಾ ಇದ್ರು, ಆದರೆ ಅವನು ರಾಜನ ಮಗ ಎಂದು ತಿಳಿದೊಡನೆ ಹಾಗೆ ಬಿಟ್ಟು ಕಳಿಸ್ತಾ ಇದ್ರು. ಏಕೆಂದರೆ ರಾಜ ತಮಗೆ ಶಿಕ್ಷೆ ಕೊಟ್ಟರೆ ಎಂಬ ಭಯ ಪ್ರಜೆಗಳಲ್ಲಿ. ಅರಮನೆಯಲ್ಲೂ ದ್ವಾರಪಾಲಕರು ಅವನನ್ನು ಹಿಡಿದರು. ಅಲ್ಲೂ ಕೂಡ ಸಹ ಇವನು ರಾಜನ ಮಗ ಎಂದು ಹಾಗೆ ಬಿಟ್ಟು ಕಳಿಸಿದರು. ಹೀಗಾಗಿ ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ ಎಂಬಂತೆ ರಾಜಾರೋಷವಾಗಿ ಕಳ್ಳತನ ಮಾಡ್ತಾ ಇದ್ದ ಈ ಲುಂಪಕ. ರಾತ್ರಿ ಕಳ್ಳತನ ಮಾಡಿ ಹಗಲೆಲ್ಲ ಕಾಡಿನಲ್ಲಿ ಒಂದು ದೊಡ್ಡ ಅರಳಿ ಮರದ ಕೆಳಗೆ ತನ್ನ ವಾಸ್ತವ್ಯವನ್ನು ಮಾಡಿಕೊಂಡಿದ್ದ. ಅರಳಿ ಮರದಲ್ಲಿ ತ್ರಿಮೂರ್ತಿಗಳ ವಾಸಸ್ಥಾನವಿದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿರುವ ವಿಷಯನೇ. ಶಾಸ್ತ್ರದಲ್ಲಿ ಹೇಳಿರುವಂತೆ ಅರಳಿ ಮರದ ಬೇರಿನಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು ಹಾಗೂ ಅಗ್ರಭಾಗದಲ್ಲಿ ಪರಮೇಶ್ವರ ನೆಲೆಸಿದ್ದಾರೆ. ಅವರು ಅಂದರೆ ತ್ರಿಮೂರ್ತಿಗಳ ಸಾನ್ನಿಧ್ಯವಿರುವ ಅರಳಿ ಮರದ ಕೆಳಗೆ ವಾಸ ಮಾಡಿಕೊಂಡಿರ್ತಾನೆ. ಇದುವೇ ಅವನ ಜೀವನದ ಮುಂದಿನ ದಾರಿಯನ್ನು ಬದಲಾಯಿಸಲು ಕಾರಣವಾಗುತ್ತೆ.
ಹೀಗಿರುವಾಗ ಒಮ್ಮೆ ಇದೇ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಸಫಲ ಏಕಾದಶಿ ಬಂದಿತು. ವಿಪರೀತ ಚಳಿ. ಏಕಾದಶಿ ಹಿಂದಿನ ದಶಮಿಯ ದಿನ ರಾತ್ರಿ ಕಳ್ಳತನವನ್ನ ಮಾಡಿ ಲುಂಪಕ ಬಂದಿದ್ದ. ವಿಪರೀತ ಚಳಿಯಿಂದಾಗಿ ಹೊದೆಯಲು ಇಲ್ಲದೆ ಚಳಿಯನ್ನು ತಡೆಯಲೂ ಸಾಧ್ಯವಾಗದೆ ನಡುಗುತ್ತಾ ನಡುಗುತ್ತಾ ಮುದುರಿ ಕುಳಿತ. ಎಚ್ಚರ ತಪ್ಪಿ ಬಿದ್ದ. ಕೊನೆಗೆ ಮರುದಿನ ಏಕಾದಶಿ ಆಗಿತ್ತು. ಮಧ್ಯಾಹ್ನದ ಹೊತ್ತಿಗೆ ಅವನಿಗೆ ಎಚ್ಚರವಾಯಿತು. ಒಂದು ಕಡೆ ಚಳಿ, ಹಸಿವು, ಆಹಾರವಿಲ್ಲ. ಎಷ್ಟು ಕದ್ದರೇನು, ತಿನ್ನಲು ಆಹಾರವೇ ಇಲ್ಲ. ಬೆಚ್ಚನೆಯ ಬಟ್ಟೆ ಇಲ್ಲ. ಮೈಯಲ್ಲಿ ಶಕ್ತಿಯಿಲ್ಲ. ಆಹಾರಕ್ಕಾಗಿ ಕಾಡಿನಲ್ಲೆಲ್ಲ ಹುಡುಕುತ್ತಾ ಅಲೆದಾಡಿದ. ಅಲ್ಲಲ್ಲಿ ಮರಗಿಡಗಳ ಕೆಳಗೆ ಉದುರಿ ಬಿದ್ದಿದ್ದ ಕೆಲವು ಹಣ್ಣುಗಳನ್ನು ಕಷ್ಟಪಟ್ಟು ಆರಿಸಿ ಒಂದು ಬಟ್ಟೆಯ ಗಂಟಿನಲ್ಲಿ ಕಟ್ಟಿಕೊಂಡು ಅದೇ ಮರದ ಕೆಳಗೆ ಬಂದ. ಆಗ ಕತ್ತಲೆಯಾಗಿತ್ತು. ಕೊರೆಯುವ ಚಳಿಯಲ್ಲಿ ತಣ್ಣನೆಯ ಹಣ್ಣುಗಳನ್ನು ತಿನ್ನಲು ಸಾಧ್ಯವಾಗಲಿಲ್ಲ. ನಡುಗುತ್ತಾ ಮರದ ಕೆಳಗೆ ಕುಳಿತುಕೊಂಡ. ಕಷ್ಟ ಬಂದಾಗ ವೆಂಕಟರಮಣ, ಅಂದರೆ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಅವನಿಗೆ ಆ ಸಮಯದಲ್ಲಿ ಪರಮಾತ್ಮನ ನೆನಪಾಯಿತು. ಭಗವಂತ, ನನ್ನನ್ನು ಕಾಪಾಡು ತಂದೆ, ನನಗೇಕೆ ಇಷ್ಟು ಕಷ್ಟ? ನಾನು ದುರ್ಮಾರ್ಗಿಯಾಗಿ ಜೀವನವನ್ನು ಇದುವರೆಗೂ ಕಳೆದಿರುವೆ. ಈಗ ನನಗೆ ಪಶ್ಚಾತ್ತಾಪವಾಗ್ತಾ ಇದೆ. ನಾರಾಯಣ, ನಾನು ಮಾಡಿದ ಪಾಪ ಕಾರ್ಯಗಳನ್ನು ಇದೊಂದು ಸಲ ಕ್ಷಮಿಸಿಬಿಡಪ್ಪ. ಇನ್ನು ಮುಂದೆ ನನ್ನ ತಂದೆಯಂತೆ ನಾನು ಕೂಡ ಧರ್ಮ ಮಾರ್ಗದಲ್ಲೇ ನಡೆದು ಪ್ರಜೆಗಳ ಸಂರಕ್ಷಣೆಯನ್ನು ಮಾಡ್ತೀನಿ ಎಂದು ಒಂದೇ ಸಮ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಭಗವಂತನಿಗೆ, ನಿನಗೆ ಅರ್ಪಿಸಲು ನನ್ನಲ್ಲಿ ಏನೂ ಇಲ್ಲ, ಈ ಹಣ್ಣುಗಳನ್ನೇ ನಿನಗೆ ಅರ್ಪಿಸುತ್ತಿದ್ದೇನೆ ಎಂದು ಬಟ್ಟೆಯ ಗಂಟಿನಲ್ಲಿ ತಂದಿದ್ದಂತಹ ಹಣ್ಣುಗಳನ್ನೇ ಇಟ್ಟ. ಯಾವ ಜನ್ಮದ ಪುಣ್ಯವೋ. ಕೆಲವೊಮ್ಮೆ ಹಿರಿಯರು ಹೇಳ್ತಾರೆ, ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯ ಈ ಜನ್ಮದಲ್ಲಿ ಕಾಯ್ತಾ ಇದೆ ಅಂತ. ಹಾಗೆ ಇವನ ವಿಷಯದಲ್ಲೂ ಕೂಡ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಮರದ ಕೆಳಗೆ ಮಲಗಿದ್ದ ಕಾರಣ ಅವನಲ್ಲಿದ್ದ ದುಷ್ಟಗುಣಗಳು ಕಡಿಮೆಯಾಗಿ ತಾನು ಮಾಡುತ್ತಿದ್ದುದು ಅವನಿಗೆ ತಪ್ಪು ಎಂದು ಅನ್ನಿಸ್ತೊಡಗಿತು. ಹಾಗೆ ಒಳ್ಳೆಯ ಚಿಂತನೆಗಳು ಅವನ ತಲೆಯಲ್ಲಿ ಬರುತ್ತೆ. ಆಲದ ಮರದ ನೆರಳು ಅವನ ಮನಸ್ಸಿನ ಕೆಟ್ಟ ಯೋಚನೆಗಳನ್ನು, ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತೆ. ಅವನಿಗೆ ಹಸಿವಿನ ಬೆಲೆ ತಿಳಿದು ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಭಗವಂತನಿಗೆ ಸಂಪೂರ್ಣವಾಗಿ ಶರಣಾದ ಅವನು ತಾನು ತಿನ್ನಲು ಇಟ್ಟುಕೊಂಡಿದ್ದ ಹಣ್ಣುಗಳನ್ನೇ ಪರಮಾತ್ಮನಿಗೆ ಅರ್ಪಣೆ ಮಾಡಿದ. ದಶಮಿಯ ದಿನದಿಂದ ಅವನು ಏಕಾದಶಿ ಪೂರ್ತಿ ದಿನದ ತನಕ ಉಪವಾಸ, ಭಗವಂತನ ನಾಮಸ್ಮರಣೆ ಹಾಗೂ ಚಳಿಯಿಂದ ನಿದ್ದೆ ಬಾರದೆ ಜಾಗರಣೆ ಮಾಡುವಂತೂ ಆಯಿತು. ಅವನ ಪುಣ್ಯವೋ ಅನಿವಾರ್ಯವೋ ಆಕಸ್ಮಿಕವೋ ಎಂಬಂತೆ ಅವನ ಅರಿವಿಗೂ ಬಾರದೆ ಬೇಡರ ಕಣ್ಣಪ್ಪನಿಗೆ ಶಿವ ರಾತ್ರಿ ದಿನ ಉಪವಾಸ ಜಾಗರಣೆ ಆದಂತೆ ಒಟ್ಟಾರೆ ಏಕಾದಶಿಯ ಎಲ್ಲ ಪುಣ್ಯಗಳು ತಾನಾಗಿಯೇ ಒಲಿದು ಬಂದಿದ್ದು ಸಫಲ ಏಕಾದಶಿ ಸಫಲವಾಯಿತು. ಮುಂಜಾನೆ ಬೇಗನೆ ಎದ್ದು ಕಾಡಿನಲ್ಲಿ ನೀರಿನಲ್ಲಿ ಸ್ನಾನ ಮಾಡ್ತಾನೆ. ಮತ್ತೆ ಆಲದ ಮರದ ಕೆಳಗೆ ಬಂದು ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ಭಗವಂತನಿಗೆ ಹಣ್ಣುಗಳನ್ನು ಅರ್ಪಿಸ್ತಾನೆ. ಕಾರಣ ದ್ವಾದಶಿಯ ಪಾಲನೆಯೂ ಆಯ್ತಲ್ಲ. ಹೀಗೆ ಗೊತ್ತಿಲ್ಲದೆ ಒಂದು ದಿನ ಏಕಾದಶಿಯ ಉಪವಾಸ, ಜಾಗರಣೆ, ದೇವರ ನಾಮಸ್ಮರಣೆ ಎಲ್ಲವೂ ಸೇರಿ ಅವನು ಇಲ್ಲಿಯ ತನಕ ಮಾಡಿದ್ದ ಪಾಪಕೃತ್ಯಗಳೆಲ್ಲವೂ ನಶಿಸಿ ಹೋದು. ಸ್ವಲ್ಪ ದಿನಗಳಲ್ಲೇ ಅವನು ತಂದೆಯ ರಾಜ್ಯಕ್ಕೆ ಬಂದು ತಂದೆಗೆ ಉತ್ತರಾಧಿಕಾರಿ ಕೂಡ ಆದ. ಮುಂದೆ ಅವನು ನ್ಯಾಯ, ನೀತಿ, ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ವೃದ್ಧಾಪ್ಯದಲ್ಲಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ವಿಷ್ಣು ಲೋಕವನ್ನು ಪಡೆದ. ಅಂದರೆ ಪರಮಾತ್ಮ ಮಹಾವಿಷ್ಣುವಿನ ಲೋಕವನ್ನು ಪಡಿತಾನೆ. ಲುಂಪಕ ಅಧರ್ಮೀಯನಾಗಿದ್ದರೂ ಪರಿಸ್ಥಿತಿಗಳಿಂದ ಅವನು ಉಪವಾಸ, ಜಾಗರಣೆ ಮಾಡಬೇಕಾಯಿತು. ಅವನ ಅರಿವಿಗೆ ಬಾರದೆ ಅವನ ಬುದ್ಧಿ ಬದಲಾಯಿತು. ಅವನಿಗೂ ಒಳ್ಳೆಯದಾಯಿತು. ಸ್ನೇಹಿತರೆ, ಹೀಗೆ ಮಹಾಪಾಪಿಷ್ಟನಾದ ಲುಂಪಕ ಅವನ ಅರಿವಿಗೆ ಬಾರದೆ ಏಕಾದಶಿಯನ್ನು ಆಚರಿಸಿ ಅವನ ಜೀವನವನ್ನು ಸಫಲ ಮಾಡಿಕೊಂಡ. ಹಾಗೆ ನೀವು ಕೂಡ ಹುಲುಮಾನವರು, ಗೊತ್ತೋ ಗೊತ್ತಿಲ್ಲದೆಯೋ ಅದೆಷ್ಟೋ ಪಾಪ ಕಾರ್ಯಗಳಲ್ಲಿ ಭಾಗಿಯಾಗಿ ಇರ್ತೀವಿ. ನಾವು ಕೂಡ ಈ ಪವಿತ್ರವಾದ ಸಫಲ ಏಕಾದಶಿಯ ಮಹಿಮೆಯನ್ನು ತಿಳಿದು ಈ ಸಫಲ ಏಕಾದಶಿ ವ್ರತವನ್ನು ಆಚರಿಸೋಣ. ವರ್ಷದಲ್ಲಿ ಬರುವಂತಹ ಪ್ರತಿಯೊಂದು ಏಕಾದಶಿ ಕೂಡ ಅಷ್ಟೇ ಪವಿತ್ರತೆಯನ್ನು ಹೊಂದಿರುತ್ತೆ. ನಾವು ಕೂಡ ಈ ಎಲ್ಲ ಏಕಾದಶಿಯ ಆಚರಣೆಯನ್ನು ಮಾಡಿ ನಾರಾಯಣನ ಸಾನ್ನಿಧ್ಯಕ್ಕೆ ಹೋಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದಿಷ್ಟೇ
ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.